ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ತಲೆಯಲ್ಲಿಟ್ಕೊಂಡು ಅದರ ಜೊತೆಗೆ 2028ರ ವಿಧಾನಸಭೆ ಚುನಾವಣೆಯನ್ನ ತಲೆಯಲ್ಲಿಟ್ಕೊಂಡು ಈಗಲಿಂದಲೇ ತಯಾರಿಯನ್ನ ಆರಂಭಿಸಿದೆ ಜೆಡಿಎಸ್ ಪಕ್ಷ. ದಳಪತಿಗಳ ಕೋಟೆಯಲ್ಲಿ ಇವತ್ತು ಬೃಹತ್ ಶಕ್ತಿ ಪ್ರದರ್ಶನ. ಪಕ್ಷಕ್ಕೆ ಮರುಜೀವ ತುಂಬುವುದಕ್ಕೆ ಜೆಡಿಎಸ್ ಸಮಾವೇಶವನ್ನು ನಡೆಸ್ತಾ ಇದೆ. ಮುಂದಿನ ಚುನಾವಣೆಗೆ ಹಾಸನದಿಂದಲೇ ರಣ ಕಹಳೆಯನ್ನ ಮೊಳಗಿಸಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ದಳಪತಿ ಪಡೆ ಸಜ್ಜಾಗಿದೆ. ಮಂಗಳ ವಾದ್ಯದ ಮೂಲಕ ದೇವೇಗೌಡರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ರ್ಯಾಂಪ್ ಮೂಲಕ ಜನರತ್ತ ಕೈ ಬೀಸಿ ವೇದಿಕೆಗೆ ಬಂದಿದ್ದಾರೆ ದೊಡ್ಡಗೌಡರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಸೂರಜ್ ರೇವಣ್ಣ, ಶಾಸಕ ಬಾಲಣ್ಣ ಎಲ್ಲರೂ ಕೂಡ ಬಂದಿದ್ದಾರೆ. ಭುವನಹಳ್ಳಿಯಲ್ಲಿ ಆಯೋಜಿಸಿರುವಂತಹ ಅದ್ದೂರಿ ಸಮಾವೇಶ ಇದು. ಜನತಾ ಸಮಾವೇಶದ ಮೂಲಕ ಪಕ್ಷಕ್ಕೆ ಶಕ್ತಿಯನ್ನ ತುಂಬೋದಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ನ ನಾಯಕರು. ಮುಂಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಅದರ ಜೊತೆಗೆ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಈಗಿನಿಂದಲೇ ತಯಾರಿಯನ್ನ ಆರಂಭಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಹಾಸನದ ಭುವನಹಳ್ಳಿಯಲ್ಲಿ ಅದ್ಧೂರಿ ಸಮಾವೇಶ ಏನು ನಡೀತಾ ಇದೆ, ಆ ಸಮಾವೇಶಕ್ಕೆ ದೊಡ್ಡಗೌಡರ ಎಂಟ್ರಿ ಆಗಿದೆ. ಅದರ ಜೊತೆಗೆ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಸೂರಜ್ ರೇವಣ್ಣ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅಜರಾಮರ ಅಂತಾನೆ ಹೇಳಬಹುದು. ಕರುನಾಡಿಗೆ ಮಾತ್ರವಲ್ಲ, ಇಡೀ ದೇಶದ ಸೇವೆಯನ್ನ ಮಾಡಿದಂತಹ ಧೀಮಂತ ಎಚ್.ಡಿ. ದೇವೇಗೌಡರು ಇವತ್ತು ನಮ್ಮ ಹಾಸನದ ಕಣ್ಮಣಿ. ಇಡೀ ಗಮನಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನ ನೀಡಬೇಕು. ದಯಮಾಡಿ ಹಿಂದೆ ಕಡೆ ದಯಮಾಡಿ ಸೈಡ್ಗೆ ಹೋಗಿ, ಸ್ಕ್ರೀನ್ ಕಾಣ್ತಾ ಇಲ್ಲ ಹಿಂದ್ಗಡೆ. ದಯಮಾಡಿ ಈ ಕಡೆ ಸೈಡ್ ಅಲ್ವಾ ವೇದಿಕೆ ಹಿಂಭಾಗ ದಯಮಾಡಿ ತಲೆಗಡೆ ಕಡೆ ಬ್ರದರ ಸ್ಕ್ರೀನ್ ಬರ್ತಾ ಇಲ್ಲ. ಮೆಜಾರಿಟಿ ನಮ್ಮ ಹಾಸನ ಜನತೆ ಇವತ್ತು ತುಂಬಿ ತುಳುಕ್ತಾ ಇದೆ ಭುವನಹಳ್ಳಿಯಲ್ಲಿ. ಇನ್ನು ಇಡೀ ಕರ್ನಾಟಕದ ಜನತೆ ಎಲ್ಲರೂ ಬಂದಿದೆ. ನಿಜಕ್ಕೂ ದೊಡ್ಡ ಮಟ್ಟದ ಒಂದು ಯಶಸ್ಸು ಈಗಾಗಲೇ ಕಾರ್ಯಕ್ರಮ ಕಂಡಿದೆ ಅಂತಾನೆ ಹೇಳ್ಬಹುದು. ಹಾಸನ ಜಿಲ್ಲೆಯ ಇಂದಿನ ಈ ಕಾರ್ಯಕ್ರಮ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವಾಗ್ತಾ ಇದೆ. ದೇವೇಗೌಡ ಅಪ್ಪಾಜಿಯವರಿಗೆ, ದೇವೇಗೌಡ ಅಪ್ಪಾಜಿಯವರಿಗೆ, ಬಂಡಿ ಮಗ ದೇವೇಗೌಡ ಅಪ್ಪಾಜಿಯವರಿಗೆ ಜೈಕಾರ ಜೈಕಾರ ಜೋರ ಬರ್ಬೇಕು. ಲೈವ್ ಬರ್ತಾ ಅಬ್ಬ, ಈ ಪ್ರೀತಿ ನಿಜಕ್ಕೂ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ. ದೇವೇಗೌಡ ಮಾತ್ರವೇ ಸೀಮಿತ ಅಂತ ಹೇಳಬಹುದು. ಇದೀಗ ರೇವಣ್ಣ ಸರ್, ದೇವೇಗೌಡರು, ಸೂರಜ್ ರೇವಣ್ಣ ಅವರೆಲ್ಲರೂ ಕೂಡ ಒಟ್ಟಾಗಿ, ಸಿ.ಎನ್. ಬಾಲಕೃಷ್ಣರವರು, ಸರ್ ಮಹೇಶ್ ರವರು ಒಟ್ಟಾಗಿ ಆಗಮಿಸ್ತಾ ಇದ್ದಾರೆ ವೇದಿಕೆಯತ್ತ. ತಮ್ಮೆಲ್ಲರ ಎರಡು ಕೈಗಳ ಬೇಕೆಂತ ದೇವೇಗೌಡ ಅಪ್ಪಾಜಿಯವರಿಗೆ, ದೇವೇಗೌಡ ಅಪ್ಪಾಜಿಯವರಿಗೆ. ನೋಡಿ, ಈಗ ಆಲ್ರೆಡಿ ಜೆಡಿಎಸ್ ಕಡೆಯಿಂದ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಈಗಲಿಂದನೇ ಮಾಡ್ಕೊಳ್ಳಲಾಗ್ತಾ ಇದೆ. ಯಾಕಂತಂದ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷ ಅನಿವಾರ್ಯ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥದ್ದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ಈಗ ಆಲ್ರೆಡಿ GBA ಚುನಾವಣೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಟಾರ್ಗೆಟ್ 50, ಆಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಮುಂಬರುವಂತಹ ವಿಧಾನಸಭೆ ಚುನಾವಣೆ, ಈ ಬಾರಿ ಹೇಗಾದರೂ ಮಾಡಿ 2028ರಲ್ಲಿ ಮತ್ತೆ ಕುಮಾರಸ್ವಾಮಿ ಅವರನ್ನ ಕೇಂದ್ರದಿಂದ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಜೆಡಿಎಸ್ ನಾಯಕರು ಹಾಕ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಭುವನಹಳ್ಳಿಯಲ್ಲಿ ಇವತ್ತು ನಡೀತಾ ಇರುವಂತಹ ಅದ್ಧೂರಿ ಸಮಾವೇಶಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಹೆಸರನ್ನ ಸೂಚಿಸಲಾಗಿದೆ, ದಯಮಾಡಿ ಅಲ್ಲೇ ಕುಳಿತುಕೋಬೇಕು.